ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಸಾಕಷ್ಟು ಹಾನಿ ಮಾಡ್ತಾ ಇರ್ತಕ್ಕಂಥ ಶತ್ರುವಿನ ಪತನ ನಿಮ್ಮ ಗೆಲುವು ಅನ್ನೋದನ್ನ ಯೋಚನೆ ಮಾಡಿ. ಬರೀ ಹಾಳು ಬುದ್ಧಿ, ದುರ್ಬುದ್ಧಿ, ದುರಾಂಕಾರದ ಬುದ್ಧಿ, ದುಷ್ಟಬುದ್ಧಿ, ದುರಾಲೋಚನೆ ಬುದ್ಧಿನೇ. ಈ ಎಲ್ಲ ಬುದ್ಧಿಗಳನ್ನು ಇಟ್ಕೊಂಡು ಅಷ್ಟೂ ತನಗೆ ಗೊತ್ತಿರತಕ್ಕಂಥ ದುರಾಲೋಚನೆಗಳನ್ನು ಸೇರಿಸಿ ಒಬ್ಬ ವ್ಯಕ್ತಿಯನ್ನು ಹಾಳು ಮಾಡಿಬಿಡ್ಬೋದು. ಅಂದರೆ ಅವನು ಬೆಳಿಬಾರ್ದು, ಉದ್ಧಾರ ಆಗಬಾರ್ದು, ಏಳಿಗೆ ಆಗಬಾರ್ದು, ತ್ರಿಶಂಕು ಸ್ಥಿತಿಯಲ್ಲಿ ಜೀವನ ನಡೆಸಬೇಕು, ಅವನು ಬರಬಾರ್ದಾಗಬೇಕು, ಹಾಳಾಗಬೇಕು, ಮೂಲೆ ಗುಂಪಾಗಬೇಕು. ಎಷ್ಟು ಸಾಧ್ಯವೋ ಅಷ್ಟು ಅವನ ಮೇಲೆ ಬಲಪ್ರಯೋಗ ಮಾಡ್ಬೋದು, ಅಪಪ್ರಚಾರ ಮಾಡ್ಬೋದು, ಅಪಹಾಸ್ಯಗಳನ್ನು ಸೃಷ್ಟಿ ಮಾಡ್ಬೋದು, ಅವನ ಬಗ್ಗೆ ಇಲ್ಲದೆ ಇರತಕ್ಕಂಥ ಕಥೆಗಳನ್ನು ಕಟ್ಬೋದು, ಅವನನ್ನು ಮಾನಸಿಕವಾಗಿ ಕುಗ್ಗಿಸ್ಬೋದು, ದೈಹಿಕವಾಗಿ ಕ್ಷಮತೆ ಕುಗ್ಗಿಸ್ಬೋದು, ತಂತ್ರ ಮಾಟ ಅದಂಥ ವಿಚಾರಗಳಿಂದನೂ ಸಮಸ್ಯೆ ಮಾಡ್ಬೋದು. ಅಥವಾ ಇಲ್ಲದೇ ಇರುವಂಥದ್ದನ್ನು ಇದೆ ಅಂತ ಸೃಷ್ಟಿ ಮಾಡಿ ಅವನ ಮುಖಕ್ಕೆ ಮಸಿ ಬಳಿಯುವಂಥ ಒಂದು ಕೆಲಸ ಮಾಡ್ಬೋದು. ಯಾವುದೇ ರೀತಿಯಲ್ಲಾದರೂ ಕೂಡ ಶತ್ರು ಹೇಗೆ ಯಾವುದೇ ಒಂದು ರೂಪದಲ್ಲಿ ಸಮಸ್ಯೆ ಮಾಡಲಿಕ್ಕೆ ಸದಾಕಾಲ ಹಾತೊರಿತಾ ಇರ್ತಾನೆ. ಅಂತಹ ಶತ್ರುವನ್ನು ಪಕ್ಕದಲ್ಲಿಡ್ಕೊಂಡು, ಭುಜದಲ್ಲಿಡ್ಕೊಂಡು, ತಲೆ ಮೇಲೆ ಕೂರಿಸ್ಕೊಂಡು, ಅವನನ್ನು ಭಯ ಪಡ್ಕೊಂಡು, ಜೀವನನ ಒಂದು ರೀತಿಯಲ್ಲಿ ನರಕಮಯವನ್ನಾಗಿ ಮಾಡ್ಕೊಂಡು ಬದುಕನ್ನು ನೀವು ಹಾಳು ಮಾಡ್ಕೊಳ್ತಾ ಹೋಗ್ತಾ ಇರ್ತೀರ. ಗೊತ್ತಿದೆ ಇವನು ದುಷ್ಟ ಅಂಥೇಳಿ ಅವನ ಹತ್ರ ಮಾತಾಡ್ಲಿಕ್ಕಾಗಲ್ಲ, ಅವ್ನಿಗೆ ಹೇಳಲಿಕ್ಕಾಗಲ್ಲ, ಅಥವಾ ಅವ್ನಿಗೇನು ಮಾಡಲಿಕ್ಕಾಗಲ್ಲ. ಗೊತ್ತಿದೆ ನಿಮಗೊಂದು ಹಾಳು ಬುದ್ಧಿ ಇದೆ ಅಂತ ಹೇಳ್ಬಿಟ್ಟು, ಆದರೂ ಕೂಡ ಅವನಂಗೆ ನೀವು ಹುದೂರ್ ಅಂತ ಹೋಗ್ತಾ ಇರ್ತೀರ. ಯಾಕಂದರೆ ಅವನು ಸರಿಗಿಲ್ಲ, ಕೆಟ್ಟವನವನು, ದುಷ್ಟನಿದ್ದಾನೆ. ನಾವು ಅಶಕ್ತರಿದ್ದೀವಿ, ಅಸಹಾಯಕರಿದ್ದೀವಿ, ನಿರ್ಬಲರಿದ್ದೀವಿ, ನಾವೇನೂ ಮಾಡಲಿಕ್ಕೆ ಆಗ್ತಾಯಿಲ್ಲ, ನಮ್ಮ ಕೈಯಿಂದ ಏನೂ ಆಗ್ತಾಯಿಲ್ಲ. ಈ ಒಂದು ಸ್ಥಿತಿಯಲ್ಲಿ ಯಾರಾದರೂ ಏನಾರು ಹೇಳ್ಬಿಡ್ತಾರೋ, ಅಥವಾ ನಮ್ಮ ಬಗ್ಗೆ ಇನ್ನೂ ಏನಾರು ಮಾಡಿಬಿಡ್ತಾನೆ ಇವನು ಅನ್ನೋವಂಥ ಭಯ, ಭೀತಿ ಈ ಶತ್ರುವಿನಿಂದ ಉದ್ಭವ ಆಗಿ ನೀವು ಕೂಡ ಅವನು ಹೇಗೆ ಆಟ ಆಡಿಸ್ತಾನೆ ಆ ರೀತಿಯಲ್ಲಿ ಆಟ ಆಡ್ತಾ, ಅವನ ತಾಳಕ್ಕೆ ನೀವು ಕುಣಿತಾ, ಅವನ ತಾಳಕ್ಕೆ ನೀವು ತಂತಿ ಆಗ್ತಾ ಜೀವನ ಅನ್ನೋದನ್ನ ನರಕಮಯವನ್ನಾಗಿ ಮಾಡ್ಕೊಂಡಿರ್ತೀರ. ಖಂಡಿತ ನೋಡಿ, ಇದು ಮೂರ್ಖತನದ ಪರಮಾವಧಿ ಅಂತ ಹೇಳ್ತೀವಿ. ಯಾವುದೇ ವಿಷಯವನ್ನು ಪ್ರಶ್ನೆ ಮಾಡದೆ ಬಿಡೋದು, ಅಥವಾ ಕೆಟ್ಟದ್ದನ್ನು ಸಹಿಸ್ಕೊಳ್ಳೋದು, ಅನಾಚಾರವನ್ನು ನೋಡಿ ಕೂಡ ನೋಡದೇ ಇರೋಕ್ಕೆ ಸುಮ್ಮನಿರೋದು, ಅಥವಾ ಈ ಕೆಲವೊಂದನ್ನು ನೀವು ಎಷ್ಟು ಅವಾಯ್ಡ್ ಮಾಡಲಿಕ್ಕೆ ಹೋಗ್ತೀರೋ ಅಷ್ಟೇ ನಿಮ್ಮ ತಲೆಗಂಟ ಬರ್ತಾ ಇರ್ತದೆ. ಇವೆಲ್ಲವನ್ನು ತಾವು ಆಗಿಂದಾಗಲೇ ಸಮಸ್ಯೆಗಳನ್ನು ಓಡಿಸ್ತಾ ಇರಬೇಕು, ಜೀವನನ ಮುನ್ನಡೆಸ್ತಾ ಇರಬೇಕು. ಶತ್ರುವಿನ ಯೋಚನೆಗಿಂತ 10ರಷ್ಟು ಮುಂದೆ ಯೋಚನೆ ಇಟ್ಟು ನೀವು ಜೀವನವನ್ನು ಸುಲಭವಾಗಿ ಮಾಡ್ಕೊಂಡು ಹೋಗ್ಬೋದು. ಆದರೆ ನಿಮಗೇನಾಗಿರುತ್ತೆ, ಯೋಚನೆ, ಆಲೋಚನೆ, ಸ್ಥಿತಿ, ಮನಸ್ಥಿತಿ ಎಲ್ಲವೂ ಕೂಡ ಕಳಪೆಯಾಗಿ ಹೀನಾಮಾನವಾದಂಥ ಒಂದು ಅತಂತ್ರವಾದಂಥ ಬದುಕಿನಲ್ಲಿ ಸಾಗ್ತಕ್ಕಂಥ ಒಂದು ಪ್ರಮೇಯಗಳು ಬಂದಿರುತ್ತೆ. ಅವ್ರವ್ರಿಗೆ ಅವ್ರವ್ರ ಬಾಧೆ, ಅವ್ರವ್ರ ಕಷ್ಟ. ನಾವಿಲ್ಲಿ ಕೂತ್ಕೊಂಡು ಹೇಳ್ಬಿಡ್ತೀವಿ ದೊಡ್ಡದಾಗಿ, ಹಂಗಲ್ಲ ಹಿಂಗೆ, ಹಿಂಗಲ್ಲ ಹಂಗೆ ಅಂತ. ಕೇಳಕ್ಕೆ ಬಹಳ ಚೆನ್ನಾಗಿರುತ್ತೆ, ಹೇಳೋಕ್ಕೂ ಬಹಳ ಚೆನ್ನಾಗಿರ್ತದೆ. ಆದರೆ ಪರಿಸ್ಥಿತಿ, ಸಂದರ್ಭ ಏನು ಆ ಜಾಗದಲ್ಲಿ ನಿಂತ್ಕೊಂಡು ಅನುಭವಿಸ್ತಾ ಇರ್ತಾನೆ, ಅವನ ಬಾಧೆ ಅವನಿಗೆ. ಹೇಳೋರು ಹೇಳ್ತಾ ಇರ್ತಾರೆ, ಬಾಯಿದೆ ಹೇಳಬೇಕು. ಆದರೆ ಪರಿಸ್ಥಿತಿ ನಿಜವಾಗ್ಲೂ ಅಲ್ಲಿ ನಡೀತಾ ಇರ್ತಕ್ಕಂಥ ವಿಧಿ, ವಿಚಾರ, ವ್ಯವಸ್ಥೆಗಳು ಬದುಕನ್ನು ಹೈರಾಣ ಮಾಡಿಬಿಡುತ್ತೆ, ಕಷ್ಟದ ಕೂಪದಲ್ಲಿ ತಳ್ಳುತ್ತೆ. ನಾವು ನಿರ್ಬಲರಿದ್ದೀವಿ, ಒಂದು ರೀತಿಯಲ್ಲಿ ನಮ್ಮ ಧೈರ್ಯ ಸಾಕಾಗ್ತಿಲ್ಲ, ನಮ್ಮ ಮನಸ್ಥಿತಿ ಹೀಗಿದೆ, ನಾವು ಯಾವುದೋ ಒಂದು ವಿಚಾರದಲ್ಲಿ ಹೋಗ್ಲಿಕ್ಕೆ ಆಗ್ತಾಯಿಲ್ಲ. ಕರೆಕ್ಟು, ಅವನ ಸಂದರ್ಭ ಸನ್ನಿವೇಶ ಆಗಿದೆ. ಹಾಗಾಗಿ ಅದರ ಬಗ್ಗೆ ನಾವು ಯೋಚನೆ ಮಾಡ್ಕೊಂಡು ಜೀವನನ ಒಂದು ರೀತಿಯಲ್ಲಿ ಅವನ ತಾಳಕ್ಕೆ ಕುಣಿತಾ ಹೋಗ್ತಾ ಇರ್ತೀವಿ. ಶತ್ರು ಅವನು ಬೇರೆ ಮಸಲತ್ತು ಮಾಡ್ತಾ ಎಲ್ಲ ರೀತಿಯಲ್ಲೂ ಕೂಡ ಅಪಪ್ರಚಾರ, ತೇಜೋವಧೆ, ಅಪಮಾನದಂಥ ಒಂದು ಕೆಟ್ಟದಾದಂಥ ವಿಷಯಗಳನ್ನು ಬಿತ್ತಿಸಿ ವಿಚಿತ್ರವಾಗಿ ನಿಮ್ಮನ್ನು ಹಿಂಸೆ ಕೊಡುವಂಥ ಒಂದು ಪರಿಸ್ಥಿತಿಗೆ ನುಗ್ಬೋದು. ನೀವು ಮಾಡುವಂಥ ವ್ಯಾವಹಾರಿಕವಾದಂಥ ಪತನ, ನಿಮ್ಮ ಕೌಟುಂಬಿಕವಾದಂಥ ಸಂಘರ್ಷಗಳು, ಅಥವಾ ನಿಮ್ಮ ದಾಯಾದಿಗಳಲ್ಲೇ ತಂದಿಡುವಂಥ ಮನಸ್ಥಿತಿ, ಅಥವಾ ನಿಮ್ಮ ಭೂಮಿ ಜಾಗದ ಸಂಬಂಧಿತವಾಗಿ ವ್ಯಾಜ್ಯಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು, ಅಥವಾ ನೀವು ಮಾಡುವಂಥ ಕೆಲಸ ಕಾರ್ಯದಲ್ಲಿ ಅನಗತ್ಯ ಹಸ್ತಕ್ಷೇಪ, ಅಥವಾ ನಿಮಗೆ ಸಿಗುವಂಥ ಸ್ಥಾನ, ಮಾನ, ಪ್ರಮೋಷನ್, ಬೆಳವಣಿಗೆ ಏನಿದೆ ಅದು ಕೆಲಸದಲ್ಲಿ ತೊಂದರೆ ಮಾಡ್ತಕ್ಕಂಥದ್ದು, ಅಥವಾ ನಿಮ್ಮ ಬಗ್ಗೆ ಏನೋ ಒಂದು ರೀತಿಯಲ್ಲಿ ಇಲ್ದಿರೋವಂಥ ಹುಟ್ಟಾಕಿ ಕಥೆನ ಹೇಳಿ ನಿಮ್ಮ ಬಗ್ಗೆ ಕೆಟ್ಟದಾಗಿ ಬಿಂಬಿಸ್ಬಿಡೋದು.
ಯಾವುದೇ ರೀತಿಯಲ್ಲಿ ಅವ್ನಿಗೆ ಏನು ಸಿಗುತ್ತೆ ಆ ರೀತಿಯಲ್ಲಿ ಅವನು ಆ ಸಂದರ್ಭ ಸನ್ನಿವೇಶದಲ್ಲಿ ಅವನು ದಾಳನ ಹಾಕ್ತಾ ಇರ್ತಾನೆ, ಬಾಣನ ಬೀಸ್ತಾ ಇರ್ತಾನೆ. ಒಟ್ಟು ಇದರಿಂದ ವಿಲ ಒದ್ದಾಡುವಂಥದ್ದು ನೀವಾಗ್ತೀರಿ. ಅದು ಮೀನನ್ನು ನೀರಿಂದ ತೆಗೆದು ಹೊರಗಡೆ ಹಾಕಿದ ತಕ್ಷಣ ಒದ್ದಾಡುತ್ತಲ್ಲ, ಅಂಥ ಪರಿಸ್ಥಿತಿಗೆ ಶತ್ರು ನಿಮ್ಮನ್ನು ತಂದಿಡ್ತಾನೆ. ಮತ್ತೆ ದಯನೀಯವಾಗಿ ಅವನ ಹತ್ರನೇ ಹೋಗಬೇಕು, ಅವನ ಕಾಲಿಡಬೇಕು, ಅಥವಾ ಅವನ ಸ್ಥಿತಿಯಲ್ಲೇ ನೀವು ಹೋಗಬೇಕು, ಅವನ ಹಿಂದೆನೇ ನೀವು ಜೀವನ ಮಾಡಬೇಕು. ಆ ಒಂದು ಪರಿಸ್ಥಿತಿಗೆ ತಂದು ಬಿಡ್ತಾನೆ ಈ ಶತ್ರು. ಮೀನನ್ನು ಹೊರಗಡೆ ತಂದು ಹಾಕಿದ್ದಾನೆ, ಅದು ವಿಲ ಒದ್ದಾಡ್ತಾ ಇದೆ, ಮತ್ತು ಅವನು ಹಿಂಗೋ ಕೈಕಾಲು ಹಿಡಿದು ಆ ಮೀನಿಗೆ ನೀರಿಗೆ ವಾಪಸ್ ಸೇರಬೇಕು ಅನ್ನೋವಂಥದ್ದು ಉದ್ದೇಶ ಅಷ್ಟೇ ನಿಮ್ಮದು. ಸಂದರ್ಭ ಆ ರೀತಿ ಇದೆ, ಸನ್ನಿವೇಶ ಆ ರೀತಿಯಲ್ಲಿ ನಡೀತಾ ಇರುತ್ತೆ. ಹಾಗಾಗಿ ಈ ಶತ್ರುವಿನ ಉಪಟಳ, ಉಪದ್ರವ, ಕಿರಿಕಿರಿ, ಕಾಡಾಟ, ದುಷ್ಟತನದ ಒಂದು ಬೇಗುದಲ್ಲಿ ಸಿಕ್ಕಾಕೊಂಡೆ ಜೀವನದ ಒಂದು ಅಂತಃಸತ್ವವನ್ನೇ ಕಳ್ಕೊಂಡು, ಹಾಗೆ ಅವನ ಅಹಂಕಾರದ ಪರಮಾವಧಿಗೆ ನೀವು ತುತ್ತಾಗಿ ಬದುಕನ್ನು ಹೈರಾಣ ಮಾಡಿಕೊಂಡು ದಿಕ್ಕು ದಿವಾಳಿಯಾಗಿ, ದಿಕ್ಕು ತಪ್ಪಿ, ದಾರಿ ತಪ್ಪಿ, ಮನಸ್ಥಿತಿ ಹಾಳಾಗಿ ಹೋಗಿರುತ್ತೆ ನಿಮ್ಮದು. ಇಂಥ ಸಂದರ್ಭದಲ್ಲಿ ಈ ಪರಿಹಾರ ನೋಡಿ ನಿಮಗೆ ಉತ್ಕೃಷ್ಟವಾಗಿ ಫಲದಾಯಕವಾಗಿದೆ. ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇದು. ಈ ತಂತ್ರವನ್ನು ನೋಡಿ, 5 ತರಹದ ಹಿಟ್ಟನ್ನು ಸೇರಿಸಿ, ರಾಗಿ ಹಿಟ್ಟು, ಜೋಳದ ಹಿಟ್ಟು, ಗೋಧಿ ಹಿಟ್ಟು, 5 ಥರದ್ದು ಸೇರಿಸಿ. ಈ 5 ಥರದ ಹಿಟ್ಟನ್ನು ಸೇರಿಸಿ ನಿಮಗೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಾಡಿ ಗೊಂಬೆಯಾಗಿ ರೆಡಿ ಮಾಡಿಕೊಳ್ಳಿ ಹಿಟ್ಟನ್ನು. ಒಂದು ತಾಮ್ರದ ತಗಡಿನಲ್ಲಿ ಶತ್ರುವಿನ ಹೆಸರನ್ನು ಬರೆದುಬಿಟ್ಟು, ಅಂಜೂರದ ಕಟ್ಟಿಗೆಯಲ್ಲಿ ಶತ್ರುವಿನ ಹೆಸರನ್ನು ಬರೆದು ಕಪ್ಪು ದಾರದಲ್ಲಿ ಹೊಟ್ಟೆಗೆ ಕಟ್ಟಿ, ಆ ಗೊಂಬೆಗೆ, ನಿಮಗಲ್ಲ ಗೊಂಬೆಗೆ ಹೊಟ್ಟೆ ಕಟ್ಟಿ. ನಂತರ ಆ ಗೊಂಬೆಗೆ ಅರಿಶಿನ ಕುಂಕುಮವನ್ನು ಪೂರ್ಣವಾಗಿ ಲೇಪಿಸ್ಬಿಡಿ, ಹಾಕಿಬಿಡಿ, ಅದ್ರ ಮೇಲೆ ಸುರಿದ್ಬಿಡಿ. ಅದರ ಮುಂದೆ ಕುಳಿತು ಈ ಮಂತ್ರನ ಒಂದು 108 ಬಾರಿ ಹೇಳಿ. ಮಂತ್ರ ಸ್ವರೂಪ ಹೀಗಿದೆ: ಓಂ ಕ್ರೀಂ ಹುಂ ಕ್ರೀಂ ಸರ್ವಶತ್ರು ಸ್ತಂಭಿನಿ ಘೋರ ಕಾಳಿಕಾಯೇ ಫಟ್. ಇನ್ನೊಮ್ಮೆ ಹೇಳ್ತೀನಿ ನೋಡಿ: ಓಂ ಕ್ರೀಂ ಹುಂ ಕ್ರೀಂ ಸರ್ವಶತ್ರು ಸ್ತಂಭಿನಿ ಘೋರ ಕಾಳಿಕಾಯೇ ಫಟ್. ಈ ಮಂತ್ರವನ್ನು 108 ಬಾರಿ ಹೇಳಿ. ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿನ ನಿರ್ಜನ ಪ್ರದೇಶದಲ್ಲಿ ಈ ಒಂದು ತಂತ್ರವನ್ನು ನೀವು ಮಾಡಬೇಕಾಗತ್ತೆ. ಮನೆಯಲ್ಲಿ ಮತ್ತೊಂದು ಜಾಗದಲ್ಲಿ ಬೇಡ, ಯಾರೂ ಓಡಾಡದೇ ಇರುವಂಥ ನಿರ್ಜನ ಪ್ರದೇಶ ನೋಡ್ಕೊಂಡು ಆ ಜಾಗದಲ್ಲಿ ಮಾಡಿ, ನಂತರ ಆ ಗೊಂಬೆಯನ್ನು ಹರಿಯುವ ನೀರಿಗೆ ಬಿಟ್ಟುಬಿಡಿ. ಖಂಡಿತ ಶತ್ರುವಿನ ಪತನ ನಿಮ್ಮ ಗೆಲುವು. ಈ ಪ್ರಯೋಗ ನಿಮ್ಮ ಜೀವನಕ್ಕೆ ಅದ್ಭುತವಾದಂಥ ಪರಿಹಾರವನ್ನು ಕೊಡುತ್ತೆ. ಶತ್ರುವಿನ ಜಂಗಾಬಲ ಅಡಗಿಸುತ್ತೆ. ಮೆರಿತಾ ಇದ್ದಾನಲ್ಲ ಶತ್ರು, ಅವನಿಗೆ ಸೋಲಿನ ಪಾಠ ಕಲಿಸೋಣ ಖಂಡಿತವಾಗಿ. ಇದಾಗುತ್ತೆ, ಮಾಡೋದ್ರಿಂದ ನಿಮಗೆ ಜೀವನ ಅನ್ನೋದು ಮುಕ್ತವಾದಂಥ ಶುಭ ದಿಕ್ಕಿನೆಡೆಗೆ ಸಾಗುತ್ತೆ. ಖಂಡಿತ ಮಾಡಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಶುಭವಾಗಲಿ. ನಮಸ್ಕಾರ.